ಬೆರಳೊತ್ತು ಚಿಕಿತ್ಸೆ ಅಥವಾ ಅಕ್ಯುಪ್ರೆಷರ್ ಇದು ಏನು, ಯಾತಕ್ಕೆ ಕಲಿಬೇಕು ಅನ್ನೋಂಥ ಒಂದು ವಿಚಾರ. ಔಷಧಿ ರಹಿತವಾಗಿ ಬಾಳಬೇಕು. ನಾವು ಸ್ವಚಿಕಿತ್ಸೆ ನಮಗೆ ನಾವೇ ಮಾಡ್ಕೋಬೇಕು, ದೇಹಾರೋಗ್ಯ ಪಡ್ಕೋಬೇಕು, ವೃದ್ಧಿಪಡಿಸ್ಕೋಬೇಕು, ನೋವುಗಳಿಂದ ನಾವು ಮುಕ್ತರಾಗಬೇಕು. ಚೈನಾ ದೇಶದ ಚಿಕಿತ್ಸಾ ಪರಿಣತಿನ ನಾವು ಇವತ್ತಿನ ದಿವಸ ಪಡೆಯೋಣಂತೆ. ನಮಗೆ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ, ಅನಾರೋಗ್ಯಕ್ಕೆ ಕಾರಣಗಳಿದೆ, ಪ್ರಕೃತಿ ವಿರುದ್ಧ ಹೋಗ್ತೀವಿ, ಶಿಸ್ತುಬದ್ಧ ಜೀವನ ಇರೋಲ್ಲ, ಆಧ್ಯಾತ್ಮಿಕ ಅರಿವು ನಮಗೆ ಬರೋದೇ ಇಲ್ಲ, ಯೋಚನೆ ಆಲೋಚನೆ ಚಿಂತನೆಗಳಿಂದ ನಾವು ತುಂಬಿರ್ತೀವಿ, ನಕಾರಾತ್ಮಕ ಭಾವನೆಗಳು ಅಂದರೆ ನೆಗೆಟಿವ್ ಥಾಟ್ಸ್ನ ನಮಗೆ ಜಾಸ್ತಿ ಎಮೋಷನ್ಸ್ ಇರುತ್ತೆ, ಭಾವೋದ್ರೇಕ, ಮಾತೆತ್ತರ ಕೋಪ, ಅಹಂಕಾರ, ಸಿಟ್ಟು, ಬಿಡುವಿಲ್ಲದ ವಿಶ್ರಾಂತಿ ಇಲ್ಲದ ಬದುಕು ಈಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಅರ್ಜೆಂಟು. ಮಾನವ ತಾನು ಬರೀ ದೇಹ ಅಂತ ತಿಳ್ಕೊಳ್ತಾನೆ, ಅದರಿಂದ ಅವನಿಗೇನಾಗುತ್ತೆ, ತಪ್ಪುಗಳು ಮಾಡ್ತಾನೆ, ತಾನು ದೇಹ ಅಲ್ಲ ಅಂತ ಇನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಅಜ್ಞಾನದಿಂದ ಪಾಪದಿಂದ ರೋಗ ಅನ್ನೋಂಥ ಒಂದು ನಾಣ್ಣುಡಿ ಥರ ನಾವು ರೋಗಕ್ಕೆ ತುತ್ತಾಗ್ತಾ ಇರ್ತೀವಿ. ಅಕ್ಯುಪ್ರೆಷರ್ ಅಂತ ಅಂದರೆ ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಅಂತ ಇದಕ್ಕೆ ಹೆಸರು. ಇದು ಸಣ್ಣದಾದಂಥ ಬಿಂದುಗಳಿರುತ್ತೆ, ಅದಕ್ಕೆ ಅಕ್ಕು ಪಾಯಿಂಟ್ಸ್ ಅಂತ ಕರೀತಾರೆ. ಆ ಅಕ್ಕು ಪಾಯಿಂಟ್ಸು ಒಂದು ದೇಹದೊಳಗಡೆ ಎಷ್ಟೊಂದಿರುತ್ತೆ ಅಂಥದ್ರ ಬಗ್ಗೆ ಹೆಚ್ಚಿನ ವಿಚಾರ ನಾವು ಇವತ್ತು ಕಲಿತಾ ಹೋಗ್ತೀವಿ. ಬಿಂದು ನಾಡಿ ಸ್ಪಂದನ ಚಿಕಿತ್ಸೆ ಅಥವಾ ಅಕ್ಯುಪ್ರೆಷರ್ ಅಂದರೆ ಇದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ. ಸುಶ್ರುತ ಸಂಹಿತೆ ಅಂತ ಅನ್ನೋದು ನಮ್ಮ ದೇಶದಲ್ಲಿ 5,000 ವರ್ಷಗಳ ಹಿಂದೆ ಇತ್ತು. ಭಾರತದಲ್ಲಿ ಈ ಚಿಕಿತ್ಸೆ ಬಳಕೆಯಲ್ಲಿತ್ತು. ಅದು ನಾವು ಉಪಯೋಗ ಮಾಡದೆ ನಾವು ಮುಂದುವರೆಸಿದೆ. ಶ್ರೀಲಂಕಾ, ಚೀನಾ, ಜಪಾನ್, ಕೊರಿಯಾ, ಥೈಲ್ಯಾಂಡ್ ಇಂಥ ದೇಶಗಳಿಗೆ ಈ ಚಿಕಿತ್ಸೆ ಹೋಯಿತು. ಆದರೆ ಅವರು ಅದನ್ನು ಚೆನ್ನಾಗಿ ಅಭಿವೃದ್ಧಿಪಡಿಸಿದ್ರು. 16ನೇ ಶತಮಾನದಲ್ಲಿ ಅಮೆರಿಕ ದೇಶದೊಳಗಿದ್ದಂತಹ ಮೂಲ ವಾಸಿಗಳಾದಂತಹ ರೆಡ್ ಇಂಡಿಯನ್ಸು ಈ ಚಿಕಿತ್ಸೆಯನ್ನು ಬಳಸ್ತಿದ್ರು ಅನ್ನೋದು ನಮ್ಮ ಹಿಂದಿನ ಚರಿತ್ರೆಯಿಂದ ತಿಳಿಯುತ್ತೆ. ಇತ್ತೀಚೆಗೆ 20ನೇ ಶತಮಾನದಲ್ಲಿ ಈ ಚಿಕಿತ್ಸೆ ಬಗ್ಗೆ ತೀವ್ರತರ ಸಂಶೋಧನೆ ನಡೆಸಿದ ಮೇಲೆ ಇದರ ಚಿಕಿತ್ಸೆ ಪ್ರಸಿದ್ಧಿ ಪಡಿತಾ ಹೋಯಿತು. ಅಮೆರಿಕದ ಇವತ್ತಿನ ಮಾಡ್ರನ್ ಡಾಕ್ಟರ್ಸ್ ಅಂತ ಏನು ಕರೀತಾರೆ, ಅವರು ಕೂಡ ಅಲೋಪತಿ ಜೊತೆಗೆ ಈ ಅಕ್ಯುಪ್ರೆಷರ್ ಅಥವಾ ಈ ಬಿಂದು ನಾಡಿ ಇದನ್ನು ಉಪಯೋಗ ಮಾಡ್ತಾರೆ. ಬೆರಳು ಚಿಕಿತ್ಸಾ ಪದ್ಧತಿ ಅಂತ ಅನ್ನೋದು ಏನು ಅಂತ ನೋಡೋಣ. ವಿಶ್ವದ ಸೃಷ್ಟಿಲಿ ಮಾನವ ದೇಹ ಬಹಳ ಅದ್ಭುತ. ನಮ್ಮ ದೇಹದಲ್ಲಿ 14 ಅಂಗಾಂಗಗಳು ನಿರಂತರವಾಗಿ ಸುಮಾರು 100 ವರ್ಷಗಳ ಕಾಲ ಎಡೆಬಿಡದೆ ಅದ್ಭುತ ಯಂತ್ರಗಳಂತೆ ಕಾರ್ಯನಿರ್ವಹಿಸುತ್ತೆ. ಪ್ರಕೃತಿ ಈ ಯಂತ್ರಗಳಿಗೆ ತಮ್ಮನ್ನು ತಾವೇ ನಿಯಂತ್ರಿಸಿಕೊಳ್ಳುವ ಹಾಗೂ ಅವಶ್ಯಕತೆ ಬಿದ್ದಾಗ ರಿಪೇರಿ ಮಾಡಿಕೊಳ್ಳುವಂತಹ ಒಂದು ಕ್ಷಮತೆ ಕೂಡ ಪಡೆದಿದೆ. ಈ ರೀತಿ ದೇಹದಲ್ಲಿ ತೋರುವಂಥ ಕಾಯಿಲೆಗಳನ್ನು ಪ್ರಕೃತಿದತ್ತವಾಗಿ ನಿವಾರಿಸಿಕೊಳ್ಳುವಂತಹ ಒಂದು ವಿಜ್ಞಾನದ ಒಂದು ವಿಧಾನವೇ ಅಕ್ಯುಪ್ರೆಷರ್ ಆಗಿರುತ್ತೆ. ಅಕ್ಕು ಅಂತಂದರೆ ನೀಡ್ಲ್ ಅಂತ. ನೀಡ್ಲ್ ಅಂದರೆ ಸೂಜಿಯಿಂದ ಚಿಕಿತ್ಸೆ ಮಾಡೋದು, ಇದಕ್ಕೆ ಸೂಜಿ ಚಿಕಿತ್ಸೆ ಅಂತಲೂ ಕರೀತಾರೆ. ಇಂಥ ಸೂಜಿ ಚಿಕಿತ್ಸೆನ ನಮ್ಮ ಒಂದು ದೇಶಕ್ಕೆ ತಂದವರು ಚೈನಾ ದೇಶದವರು. ನಮ್ಮ ದೇಹದೊಳಗೆ ನಮ್ಮ ಚರ್ಮದ ಮೇಲ್ಭಾಗದೊಳಗಡೆ ಸೂಜಿಯಿಂದ ಚುಚ್ಚಿ ಅದು ಯಾವ ಬಿಂದು ನಾಡಿಗೆ ತಗಲಬೇಕು ಅನ್ನೋಂಥದ್ದನ್ನು ತೀರ್ಮಾನ ಮಾಡ್ತಾರೆ. ಆವಾಗ ಆ ಒಂದು ದೋಷ ನಿವಾರಣೆ ಆಗ್ತಾ ಹೋಗುತ್ತೆ. ಇದೇ ಥರನೇ ಇತ್ತೀಚೆಗೆ ಅಕ್ಯುಪ್ರೆಷರ್ ಅಂತ ಬಂದಿದೆ. ಇದಕ್ಕೆ ಸೂಜಿ ರಹಿತ ಚಿಕಿತ್ಸೆ ಅಂತ ಕರೀತಾರೆ, ನೀಡ್ಲೆಸ್ ಥೆರಪಿ ಅಂತ. ಇದೇನು ಅಂದರೆ ನಮ್ಮ ಕೈಗಳು ನೀಡ್ಲ್ ಥರ ಇರುವಂಥ, ನಮ್ಮ ದೇಹದೊಳಗಿರುವಂತಹ ನೀಡ್ಲ್ ಥರ ಇರುವಂತಹ ಅಂಗ ಅಂದರೆ ನಮ್ಮ ಕೈ ಬೆರಳುಗಳಾಗಿರುತ್ತೆ. ಆ ಕೈ ಬೆರಳುಗಳು ಈ ಒಂದು ಸೂಜಿ ಥರ ಕೆಲಸ ಮಾಡುತ್ತೆ. ಅದರಿಂದ ಒತ್ತಡನ ಹೇರಿ ನಮ್ಮ ದೇಹದೊಳಗಡೆ ನಮ್ಮ ಏನು ಸೂಜಿ ಕೆಲಸ ಮಾಡುತ್ತೋ ಅದನ್ನು ನಮ್ಮ ಬೆರಳುಗಳ ಮೂಲಕ ನಾವು ಮಾಡ್ತಾ ಹೋಗ್ತೀವಿ. ಇದರ ಪರಿಕಲ್ಪನೆ ಏನು ಅಂತ ನೋಡೋಣ. ಅಕ್ಯುಪ್ರೆಷರ್ ಅನ್ನೋದರ ಕಾನ್ಸೆಪ್ಟ್ ನೋಡೋದಾದರೆ ನಮ್ಮ ದೇಹ ಪಂಚಭೂತಗಳಿಂದ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಈ ಪಂಚಭೂತಗಳಿಗೂ ಪ್ರಾಣ ಚೈತನ್ಯ ಅಥವಾ ಜೈವಿಕ ವಿದ್ಯುತ್, ಇದಕ್ಕೆ ಬಯೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಇದ್ರ ಮೂಲಕ ನಮ್ಮ ದೇಹ ಒಂದು ಬ್ಯಾಟ್ರಿ ಇದ್ದಂಗೆ. ಆ ಬ್ಯಾಟ್ರಿ ಒಳಗಡೆ ಹೇಗೆ ಒಂದು ಎನರ್ಜಿ ಹೊರಗಡೆ ಬರುತ್ತೋ ಎಲೆಕ್ಟ್ರಿಸಿಟಿ, ಅದೇ ಥರ ನಮ್ಮ ದೇಹ ಪಂಚಭೂತಗಳಿಂದ ಆಗಿರೋದ್ರಿಂದ ಆ ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ ಈ 5 ತತ್ವಗಳಿಂದ ನಮ್ಮ ದೇಹ ಒಂದು ಪ್ರಾಣ ಚೈತನ್ಯ ಶಕ್ತಿನ ಹೊರಡಿಸುತ್ತೆ. ಅದಕ್ಕೆ ಜೈವಿಕ ವಿದ್ಯುತ್ ಅಂತ ಕರೀತಾರೆ, ಬಯೋ ಎನರ್ಜಿ ಅಥವಾ ಬಯೋ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಅದರಿಂದ ನಮ್ಮ ದೇಹ ನಡೀತಾ ಇರುತ್ತೆ. ನಾವು ತಿಂದ ಆಹಾರ ಎಲ್ಲದೂ ಎಲೆಕ್ಟ್ರಿಸಿಟಿ ಆಗುತ್ತೆ. ಈ ಚೈತನ್ಯ ಕಂಪನ ಶರೀರಗಳಲ್ಲಿ ಮಾತ್ರ ಹರಿಯುತ್ತೆ. ನಮ್ಮ ಭೌತಿಕ ಶರೀರಕ್ಕೆ ಅದು ಹರಿಯೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನಮ್ಮ ದೇಹ 250 ವೋಲ್ಟ್ಗೆ ಸುಟ್ಟು ಹೋಗಿಬಿಡುತ್ತೆ. ಆದರೆ ಈ ಬಯೋ ಎಲೆಕ್ಟ್ರಿಸಿಟಿ ಅನ್ನೋದು ಎಷ್ಟೋ 1000 ವೋಲ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದು ನಮ್ಮ ದೇಹದ ಪಕ್ಕದಲ್ಲಿರುವಂತಹ ಚೈತನ್ಯ ದೇಹಗಳಲ್ಲಿ
ಹರಿತಾ ಇರುತ್ತೆ. ಇದಕ್ಕೆ ಋಣಾತ್ಮಕ ಮತ್ತು ಧನಾತ್ಮಕ ಅಂತ ಎರಡು ಶಕ್ತಿಗಳು ಹರಿತಾ ಇರುತ್ತೆ. ಇದಕ್ಕೆ ಪಾಸಿಟಿವ್ ಎನರ್ಜಿ ಅಥವಾ ನೆಗೆಟಿವ್ ಎನರ್ಜಿ, ಕೆಟಯಾನ್ ಅನಯಾನ್ ಅಂತ ಕರೀತಾರೆ. ಅಂಥದ್ದು ಅಯಸ್ಕಾಂತ ಥರ ನಮ್ಮ ದೇಹ ಕೆಲಸ ಮಾಡ್ತಾ ಇರುತ್ತೆ. ಈ ದಾರಿಗಳಿಗೆ ಇದು ನಮ್ಮ ದೇಹದಲ್ಲಿ 14 ಅಂಗಾಂಗಗಳಿಗೆ 14 ದಾರಿ ಇರುತ್ತೆ. ಅದು ಪ್ರತಿಯೊಂದು ದಾರಿ ಒಳಗಡೆ ತನ್ನದೇ ಆದಂತಹ ಒಂದು ಮಾರ್ಗದಲ್ಲಿ ಸಾವಿರಾರು ಕೋಟ್ಯಾಂತರ ಬಿಂದುಗಳನ್ನು ಇಟ್ಕೊಂಡಿರುತ್ತೆ. ಅದರೊಳಗೆ 72,000 ಬಿಂದುಗಳನ್ನು ನಾವು ಇಲ್ಲಿ ತನಕ ಕಂಡುಹಿಡಿದಿದ್ದೀವಿ. ಇದಕ್ಕೆ ಎನರ್ಜಿ ಚಾನಲ್ಸ್ ಅಂತ ಕರೀತಾರೆ ಅಥವಾ ಮೆರಿಡಿಯನ್ಸ್ ಅಂತ ಕರೀತಾರೆ. ಒಂದೊಂದು ಪಾಯಿಂಟ್ಗೂ ಕೂಡ ಬಿಂದು ನಾಡಿ ಅಂತ ಕರೀತಾರೆ. ಈ ಬಿಂದು ನಾಡಿ ಒಂದೊಂದು ಅಂಗಾಂಗಕ್ಕೂ ಒಂದು ಸ್ವಿಚ್ ಬೋರ್ಡ್ ಥರ ಕೆಲಸ ಮಾಡುತ್ತೆ. ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ಓಡೋ ಥರ ನಾವು ಆ ಬಿಂದುನ ನಾವು ಮುಟ್ಟಿದ ತಕ್ಷಣ, ಅದನ್ನು ಒತ್ತಿದ ತಕ್ಷಣ ಅದರಿಂದ ಒಂದು ಶಕ್ತಿ ಹರಿದು ಅಲ್ಲಿರುವಂತಹ ತೊಂದರೆ ನಿವಾರಣೆ ಆಗ್ತಾ ಹೋಗುತ್ತೆ. ಇದಕ್ಕೆ ಒತ್ತಡ ಚಿಕಿತ್ಸೆ ಅಂತ ಕರೀತಾರೆ. ಬಿಂದು ನಾಡಿಗಳಲ್ಲಿ ಅಡೆತಡೆ ಆಗಿರುತ್ತೆ. ಅಂದರೆ ಈ ಒಂದು ಶಕ್ತಿ ಅಥವಾ ಎನರ್ಜಿ ಅಂತ ನಾನು ಏನು ಹೇಳಿದೆ, ಬಯೋ ಎಲೆಕ್ಟ್ರಿಸಿಟಿ ಹರಿತಾ ಇರೋಲ್ಲ, ನಿಂತು ಹೋಗಿರುತ್ತೆ. ಅಂಥದ್ದನ್ನು ನಿವಾರಣೆ ಮಾಡೋವಂಥ ಒಂದು ಕಾರ್ಯಕ್ರಮನೇ ಬಿಂದು ನಾಡಿ ಚಿಕಿತ್ಸೆ. ಇದಕ್ಕೆ ನಾನಾಗಲೇ ಹೇಳಿದೆ ಪರಿಕಲ್ಪನೆ ಏನು ಅಂತ. ಮೂಲ ಧಾತುಗಳಿಂದ ಅಗ್ನಿ, ವಾಯು, ಆಕಾಶ, ಭೂಮಿ ಮತ್ತು ನೀರು ಇವುಗಳಲ್ಲಿ ಬದಲಾದರೆ ಅದರ ಒಂದು ಒತ್ತಡ ಒಂದಕ್ಕೊಂದಕ್ಕೆ ಸಂಪರ್ಕ ಇರುತ್ತೆ. ಆಕಾಶ ಜಾಸ್ತಿ ಆದರೆ ಭೂಮಿ ಕೆಟ್ಟೋಗುತ್ತೆ, ಭೂಮಿ ಕೆಟ್ಟೋದ್ರೆ ವಾಯು ಕೆಟ್ಟೋಗುತ್ತೆ, ವಾಯು ಭೂಮಿ ಎರಡೂ ಕೆಟ್ಟೋದ್ರೆ ನೀರು ಸರಿ ಇರಲ್ಲ, ನೀರು ಸರಿ ಇಲ್ಲ ಅಂದರೆ ಅಗ್ನಿ ನಮ್ಮ ದೇಹದೊಳಗಡೆ ಉಷ್ಣತೆ ಕಡಿಮೆ ಆಗುತ್ತೆ. ಈ ಥರ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇರೋದು ಬದಲಾಗ್ತಾ ಇರುತ್ತೆ. ಇದಕ್ಕೆ ಜೈವಿಕ ಬ್ಯಾಟ್ರಿ ನಮಗೆ ಚೇತನ ಸಹಾಯ ಮಾಡುತ್ತೆ. ಇದನ್ನು ಚೈನಾ ದೇಶದವರು ಇನ್ ಆ್ಯಂಡ್ ಯಾಂಗ್ ಅಂತ ಕರೀತಾರೆ. ಇನ್ ಅಂದರೆ ಮದರ್ ಎನರ್ಜಿ ಮತ್ತು ಯಾಂಗ್ ಅಂದರೆ ಫಾದರ್ ಎನರ್ಜಿ. ಅಂದರೆ ನಾವು ಹೇಗೆ ಶಿವಶಕ್ತಿ ಅಂತ ಕರಿತೀವೋ ಹಾಗೆ ಇವರು ಇನ್ ಆ್ಯಂಡ್ ಯಾಂಗ್ ಅಂತ ಕರೀತಾರೆ. ಅವ್ರ ಭಾಷೆಯಲ್ಲಿ ಚೆನ್ ಆ್ಯಂಡ್ ಚಿ ಅಂತ ಕರೀತಾರೆ. ಇದು ನಿಯಂತ್ರಿಸ್ತಾ ಇರುತ್ತೆ ಈ ಒಂದು ಚೈತನ್ಯನ, ಜೀವಶಕ್ತಿನ. ಇದನ್ನು ಇನ್ ಆ್ಯಂಡ್ ಯಾಂಗ್ ಅನ್ನೋದು ನಾವು ಈ ಫೋಟೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ ಅಂತಂದರೆ ನಾನಾಗಲೇ ಹೇಳಿದೆ ಮದರ್ ಎನರ್ಜಿ ಅಂತ, ಯಾಂಗ್ ಅಂತಂದರೆ ಫಾದರ್ ಎನರ್ಜಿ ಅಂತ. ಇನ್ ಅನ್ನೋದು ತಾಯಿ ಯಾವ ಥರ ಮೆದುನು ಆ ಥರ ಕೋಲ್ಡ್ ಆಗಿರುತ್ತೆ, ಮತ್ತು ಯಾಂಗ್ ಅನ್ನೋದು ಹಾರ್ಟು. ಇನ್ ಅನ್ನೋದು ಬಿಳಿ ಬಣ್ಣ ಇದ್ದರೆ ಯಾಂಗ್ ಅನ್ನೋದು ಕರಿ ಬಣ್ಣ ಇರುತ್ತೆ. ಈ ಥರ ಒಂದೊಂದು ಕೂಡ ತನ್ನದೇ ಆದಂತಹ ಒಂದು ಅಚೀವ್ಮೆಂಟು, ಆ್ಯಕ್ಟಿವ್ನೆಸ್ಸು, ಹಾಟ್ನೆಸ್ಸು, ಲೈಫು, ಸಮ್ಮರು, ಮೇಲು, ಡೇ, ಈ ಥರದ್ದೆಲ್ಲ, ಸನ್ನು, ಈ ಥರದ್ದೆಲ್ಲದನ್ನು ಕೂಡ ಫೈರು, ಈ ಥರ ಬೇರೆ ಬೇರೆ ಗುಣಗಳನ್ನು ಈ ಇನ್ ಆ್ಯಂಡ್ ಯಾಂಗು ನಮಗೆ ಕೊಡ್ತಾ ಇರುತ್ತೆ. ಎಂಥ ಒತ್ತಡ ಇದ್ದರೂ ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಇದ್ಕೊಂಡು ಸಮಾಧಾನವಾಗಿ ಕೆಲಸ ಮಾಡ್ತಾನೇ ಇರುತ್ತೆ. ಈ ಥರ ನಮ್ಮ ದೇಹ ನಡೀತಾ ಇರುತ್ತೆ. ಈ ಇನ್ ಆ್ಯಂಡ್ ಯಾಂಗ್ ಸಿದ್ಧಾಂತ ಅನ್ನೋದು ಏನು ಅನ್ನೋದೊಂದು ಸ್ವಲ್ಪ ದೀರ್ಘವಾಗಿ ನೋಡೋದಾದರೆ, ಬ್ರಹ್ಮಾಂಡದಲ್ಲಿರುವಂತಹ ಈ ಒಂದು ಜೈವಿಕ ಶಕ್ತಿ ಅಥವಾ ಬಯೋ ಕಾಸ್ಮಿಕ್ ಎನರ್ಜಿ ಅಂತ ನಮ್ಮ ಸುತ್ತು ಖಾಲಿ ಇದೆ ಆಕಾಶ ಅಂತೀವಿ, ಇಲ್ಲ, ಅಲ್ಲಿ ಬೇಕಾದಷ್ಟು ಬಯೋ ಕಾಸ್ಮಿಕ್ ಎನರ್ಜಿ ಇದೆ. ಅದೊಂದು ನಿರ್ದಿಷ್ಟ ಮಾದರಿಯಲ್ಲಿ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ತನ್ನದೇ ಆದಂಥ ಒಂದು ಕಂಪನಾ ಶರೀರ. ಅಂದರೆ ನನ್ನ ದೇಹದ ಪಕ್ಕದಲ್ಲಿ ನೀಲಿ ಬಣ್ಣದ ಒಂದು ಶರೀರ ಇದೆ. ನೀವು ನೋಡ್ತಾ ಇರೋ ಚಿತ್ರದಲ್ಲಿ ಒಂದು ಸಣ್ಣದಾಗಿರೋ ನೀಲಿ ಬಣ್ಣದ ಚಿತ್ರ ಕಾಣಿಸ್ತಾ ಇದೆ. ಅಲ್ಲಿ ಎನರ್ಜಿ ಎಥರಲ್ ಬಾಡಿ ಅಂತ ಕರೀತಾರೆ. ಅದಕ್ಕೆ ಕಂಪನಾ ಶರೀರ ಅಂತ ಕರೀತಾರೆ. ಆ ಶಕ್ತಿ ಅಲ್ಲಿ ವಾಹಕ ಅಂತಲೂ ಕರೀತಾರೆ. ಅಲ್ಲಿ 72,000 ನಾಡಿ ಇರುತ್ತೆ. ಆ 72,000 ಬಿಂದುಗಳಲ್ಲಿ ಈ ಒಂದು ಶಕ್ತಿ ಹರಿತಾ ಇರುತ್ತೆ. ಈ ಶಕ್ತಿ ಹರಿಯೋಕ್ಕೆ ಎಲ್ಲಿಗೆ ಹೋಗುತ್ತೆ ಅಂದರೆ ನಮ್ಮ ದೇಹದ 14 ಮುಖ್ಯ ಅಂಗಗಳಿಗೆ ತಲುಪುತ್ತೆ. ತಲುಪಿದ ಮೇಲೆ ನಮ್ಮ ದೇಹ ನಡೀತಾ ಇರುತ್ತೆ. ಈ ಥರ ಇದಕ್ಕೆ ಮೆರಿಡಿಯನ್ ಥಿಯರಿ ಅಥವಾ ಅಕ್ಯುಪ್ರೆಷರ್ ಅಂತ ಕರೀಲಾಗುತ್ತೆ. ಈ ರೀತಿ ಹರಿತಾ ಇರೋವಂಥ ಶಕ್ತಿ ಚೈತನ್ಯಕ್ಕೆ ಏನಾದರೂ ಅಡೆತಡೆ ಉಂಟಾದರೆ, ಅಸಮತೋಲನ ಉಂಟಾದರೆ ನಮಗೆ ಕಾಯಿಲೆ ಬಂತು ಅಂತ ಅರ್ಥ. ಅಕ್ಯುಪ್ರೆಷರ್ ವಿಧಾನದಿಂದ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಂಡು ನಮ್ಮ ದೇಹನ ಸಮತೋಲನವಾಗಿ ಇಟ್ಕೊಳ್ಳುವಂಥ ಒಂದು ವಿಧಾನ ಅಕ್ಯುಪ್ರೆಷರ್ ಆಗಿರುತ್ತೆ. ಈ ಒಂದು ಸ್ಥಿತಿಗೆ ಹೋಮಿಯೋಸ್ಟ್ಯಾಸಿಸ್ ಅಂತ ನಾವು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ಹೋಮಿಯೋಸ್ಟ್ಯಾಸಿಸ್ ಅಂತಂದರೆ ಸಮತೋಲನ. ಅಂದರೆ ಈ ಅಡೆತಡೆಗಳು ನಿವಾರಣೆ ಆಗಿ ಶಕ್ತಿ ಚೈತನ್ಯ ತನ್ನ ಪಾಡಕ್ಕೆ ತಾನು ಮರುಸ್ಥಾಪನೆ ಆಗಿ ಆರೋಗ್ಯ ಲಭಿಸುತ್ತೆ. ಈ ವಿಧಾನ ಪ್ರಕೃತಿ ದತ್ತವಾಗಿ ನಡೆಯುತ್ತೆ ಅಂತ ನಮ್ಮ ಹಿಂದಿನ ಋಷಿ ಮುನಿಗಳಿಗೆ ಹಿಂದಿನಿಂದಲೇ ಗೊತ್ತಿತ್ತು. ಇದಕ್ಕೆ ರೇಖಾಂಶ ನಾಡಿ ಅಂತ ಕರೀತಾರೆ. ಮೆರಿಡಿಯನ್ಸ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವೋ ಅದನ್ನು ಕನ್ನಡದಲ್ಲಿ ರೇಖಾಂಶ ನಾಡಿಗಳು ಅಂತ ಕರೀತಾರೆ. ನಮ್ಮ ಶರೀರದಲ್ಲಿ ತಲೆಯ ಮೇಲಿನ ಬ್ರಹ್ಮರಂಧ್ರ ಅಂದರೆ ಮಧ್ಯಭಾಗ, ಈ ಮಧ್ಯಭಾಗದಿಂದ ನಮ್ಮ ದೇಹದೊಳಗೆ ಕಾಲಿನ ಬೆಟ್ಟಿನ ತುದಿವರೆಗೂ ಕೂಡ ಈ ನಾಡಿಗಳು ಹರಿತಾ ಇರುತ್ತೆ. ಇದಕ್ಕೆ 72,000 ನಾಡಿ ಇರುತ್ತೆ ಇದರೊಳಗೆ. ಇವು ಶರೀರದ 14 ಪ್ರಮುಖ ಅಂಗಾಂಗಗಳ ಸಂಪರ್ಕ ಪಡೆದಿದೆ ಅಂತ ಆಗಲೇ ಹೇಳಿದೆ. ಈ ನಾಡಿಗಳಲ್ಲಿ ಪ್ರಾಣಶಕ್ತಿ ಹರಿತಾ ಇರುತ್ತೆ.
ಈ ಪ್ರಾಣಶಕ್ತಿ ಹರಿದಾಗಲೇ ನಮಗೆ ದೇಹ ಆರೋಗ್ಯ. ಇದಕ್ಕೆ ಹೋಮಿಯೋಸ್ಟಾಸಿಸ್ ಅಂತ ಕರೆಯೋದು. ಈಗ ನಾನು ನಿಮ್ಗೊಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ಎಡಭಾಗದೊಳಗೆ 6, ಬಲಭಾಗದಲ್ಲಿ 6, ಈ ಥರ ಮುಂದುಗಡೆ 1, ಹಿಂದುಗಡೆ 1, ಒಟ್ಟು 14 ಈ ಒಂದು ನಾಡಿಗಳು ಹರಿತಾ ಇರುತ್ತೆ. ಈ ಎಡಭಾಗದಲ್ಲಿ ಇರೋದು ಒಂದೊಂದು ಯಾವ್ಯಾವ ಅಂಗಕ್ಕೆ ಅಂಟಿದೆ. ಸ್ಪ್ಲೀನು, ಲಿವರು, ಸ್ಟಮಕ್ಕು, ಬ್ಲಾಡರು, ಯೂರಿನರಿ ಬ್ಲಾಡರು, ಗಾಲ್ ಬ್ಲಾಡರು, ಈ ಥರ ಕಿಡ್ನಿ. ಈ ಕಡೆ ಬಲಭಾಗದಲ್ಲಿ ಸ್ಮಾಲ್ ಇಂಟೆಸ್ಟೈನು, ಹಾರ್ಟು, ಟ್ರಿಪಲ್ ವಾರ್ಮರು, ಗವರ್ನರ್ ವೆಸಲ್ಲು, ಲಾರ್ಜ್ ಇಂಟೆಸ್ಟೈನು, ಲಂಗು, ಈ ಥರ ಒಟ್ಟು 13 ಅಂಗಾಂಗಗಳಿಗೆ ಇದು ಅಂಟ್ಕೊಂಡಿರುತ್ತೆ. ಇಲ್ಲಿ ನಾಡಿಗಳು ಹರಿತಾ ಇರುತ್ತೆ, ಶಕ್ತಿ ಹರಿಸ್ತಾ ಇರುತ್ತೆ. ಇಲ್ಲಿ ಎಡಗಡೆ ಭಾಗದಲ್ಲಿರೋದನ್ನೇ ನಾವು ನೋಡ್ತೀವಿ ಅಂದರೆ ಎಡ ರೇಖಾಂಶ ನಾಡಿಗಳು ಅಂತ ಕರಿಬೋದು. ಅದು 7. ಅದು ಸಣ್ಣ ಕರಳು, ಲಿವರ್ ಅಂತಂದರೆ ನಮ್ಮ ಒಂದು ಭಾಗದಲ್ಲಿರುವಂಥ ಲಿವರು. ಇದಾದಮೇಲೆ ಗಾಲ್ ಬ್ಲಾಡರ್ ಅಂದರೆ ಕೆಳಗಡೆ ಒಂದು ಸಣ್ಣದಾದಂಥ ಒಂದು ಪಿತ್ತಕೋಶ, ಪಿತ್ತ ನಾಳಗಳು. ಹಾರ್ಟ್ ಅಂದರೆ ಹೃದಯ. ಕಿಡ್ನಿ ಅಂತಂದರೆ ನಮ್ಮ ಯೂರಿನ್ಗೆ ಸಂಬಂಧಪಟ್ಟಿದ್ದು. ಕನ್ಸೆಪ್ಷನ್ ಸೆಲ್ ಅಂದರೆ ಗರ್ಭಕೋಶ ನಾಡಿ ಅಂತ. ಸೊ ಇಲ್ಲಿ ಬಲಭಾಗದಲ್ಲಿ ಹೋದರೆ ನಮ್ಮ ದೊಡ್ಡ ಕರಳಿನ ಒಂದು ನಾಡಿ. ಸ್ಟಮಕ್ ಅಂದರೆ ಹೊಟ್ಟೆ. ಟ್ರಿಪಲ್ ವಾರ್ಮರ್ ಅಂದರೆ 3 ಹಂತಗಳಲ್ಲಿ ನಡೆಯುವಂಥ ಒಂದು ಶಕ್ತಿ. ಲಂಗ್ಸ್ ಅಂದರೆ ಹೃದಯ, ನಮ್ಮ ಉಸಿರಾಟದ ಜಾಗ. ಸ್ಪ್ಲೀನ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕೊಡುವಂಥದ್ದು. ಪೆರಿಕಾರ್ಡಿಯಮ್ ಅಂದರೆ ಹೃದಯದ ಭಾಗ. ಗವರ್ನಿಂಗ್ ವೆಸಲ್ ಅಂದರೆ ನಮ್ಮ ದೇಹನ ಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು. ಈ ಥರ ಒಟ್ಟು 14 ಅಂಗಗಳು. ಇದು ದೇಹದ ಮುಂಭಾಗದೊಳಗಡೆ 6, ಎಡಭಾಗದಲ್ಲಿ 6, ಅದೇ ಥರ ಹಿಂಭಾಗದಲ್ಲಿ ಬಲಭಾಗದಲ್ಲಿ 6, ಈ ಥರ ಒಟ್ಟು 14 ಅಂಗಾಂಗಗಳಲ್ಲಿ ಈ ನಾಡಿಗಳು ಹರಿತಾ ಹೋಗುತ್ತೆ. ಈಗ ನಮ್ಮ ದೇಹ ತೊಗೊಂಡ್ರೆ ನಮ್ಮ ಕಣ್ಣಿಗೆ ಕಾಣೋದು ಕೇವಲ ಭೌತಿಕ ದೇಹ. ಆದರೆ ಇದರ ಜೊತೆಗೆ ಇನ್ನೂ 6 ದೇಹಗಳು ನಮಗೆ ಕಣ್ಣಿಗೆ ಕಾಣಿಸ್ದಿರುವಂಥ ಕಂಪನ ರೂಪದಲ್ಲಿರುತ್ತೆ. 1 ಸೆಕೆಂಡಿಗೆ 10 ಲಕ್ಷ ಸತಿ ಇದು ಅಲುಗಾಡೋದ್ರಿಂದ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಲ್ಲ. ನಮ್ಮ ಕಣ್ಣು ಕೇವಲ 16 ಸತಿ ಅಲುಗಾಡಿದ್ರೆ ಮಾತ್ರ ಗುರುತು ಹಿಡಿಯುತ್ತೆ, ಇಲ್ಲ ಅಂದರೆ ಹಿಡಿಯೋಲ್ಲ. ಅಂಥದ್ದು ನಮಗೆ ಒಟ್ಟು ನಮ್ಮ ದೇಹದ ಸುತ್ತು 6, ನನ್ನ ಭೌತಿಕ ಶರೀರವನ್ನು ಸೇರಿದ್ರೆ 7 ದೇಹ ಇರುತ್ತೆ. ಇದ್ರ ಜೊತೆಗೆ ನಮ್ಮ ದೇಹದೊಳಗಡೆ ಸಹಸ್ರಾರ, ಆಜ್ಞ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ ಅಂತ 7 ಚಕ್ರಗಳಿದೆ. ಆ ಚಕ್ರಗಳು ಅಂದರೆ ಏನು ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುವಂತಹ ಶಕ್ತಿ ಕೇಂದ್ರಗಳು. ಆ ಶಕ್ತಿ ಕೇಂದ್ರಗಳಿಗೆ ನಾವು ಚಕ್ರ ಅಂತ ನಮ್ಮ ಒಂದು ಸಂಸ್ಕೃತ ಭಾಷೆಯಲ್ಲಿ ಹೇಳ್ತೀವಿ. ಈ 7 ಚಕ್ರಗಳಿಗೆ ಇಂಗ್ಲೀಷಲ್ಲೂ ಹೆಸರಿದೆ. ಕ್ರೌನ್ ಚಕ್ರ, ಆಜ್ಞಾ ಚಕ್ರ, ಥ್ರೋಟ್ ಚಕ್ರ, ಹಾರ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೆಕ್ಸ್ ಚಕ್ರ ಮತ್ತು ರೂಟ್ ಆ್ಯಂಡ್ ಬೇಸ್ ಚಕ್ರ ಅಂತ. ಈ ಥರ ಒಟ್ಟು 7 ಚಕ್ರಗಳಿರುತ್ತೆ. ಶಕ್ತಿ ಕೇಂದ್ರಗಳು ಅಂತ ಕರೀತಾರೆ. ಈ ಶಕ್ತಿ ಕೇಂದ್ರಗಳು ಭೌತಿಕ ರೂಪದೊಳಗಡೆ ಬಂದಂಥ ಈ ಒಂದು ಅಕ್ಯುಪ್ರೆಷರ್ ಶಕ್ತಿನ ರಾಸಾಯನಿಕವಾಗಿ ಬದಲಾವಣೆ ಮಾಡುತ್ತೆ. ಇದ್ರ ಜೊತೆಗೆ ನಮ್ಮ ದೇಹ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಆಗಲೇ ಹೇಳಿದೆ. ಪಂಚಭೂತಗಳಿಂದ ಕೆಲಸ ಮಾಡುತ್ತೆ. ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತು ಜಲ. ಈ 5 ಕೂಡ ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಒಂದು ಆಹಾರ ವಿಧಾನ, ನಮ್ಮ ವಿಹಾರ ವಿಧಾನ ನಾವು ಮಾಡೋದನ್ನು ಸರಿಯಾಗಿ ಮಾಡದೆ ನಮ್ಮ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದರೆ ಈ ಪಂಚಭೂತಗಳು ವ್ಯತ್ಯಾಸ ಆಗುತ್ತೆ. ಆ ಪಂಚಭೂತಗಳಲ್ಲಿ ಹೊಂದಾಣಿಕೆ ವ್ಯತ್ಯಾಸ ಆಗುತ್ತೆ, ಕಾಯಿಲೆ ಬರೋಕ್ಕೆ ಶುರುವಾಗುತ್ತೆ. ಇದಕ್ಕೆಲ್ಲದಕ್ಕಿಂತ ಅದ್ಭುತವಾದು ಅಂತಂದರೆ ಒಂದು ಆರ್ಗನ್ ಕ್ಲಾಕ್ ಅಂತ ನಮ್ಮ ದೇಹದೊಳಗಡೆ ಒಂದು ದೊಡ್ಡದಾದಂಥ ಒಂದು ವಿಚಾರ ಇದೆ. ಅದೇನು ಅಂದರೆ ನಮ್ಮ ಹೃದಯ ತಲೆಯ ಭಾಗದಲ್ಲಿ ಪಿನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ರಂಥಿ ಇದೆ. ಆ ಗ್ರಂಥಿ ಅದ್ಭುತ ಗ್ರಂಥಿ. ನಾವು ಸತ್ತ ಮೇಲೆ 6 ಗಂಟೆ ಕಾಲ ನಮ್ಮನ್ನು ಇನ್ನೂ ಜೀವಾಗಿಟ್ಟಿರುತ್ತೆ. ಆ ಟೈಮ್ ಒಳಗಡೆ ನಮ್ಮ ಕಣ್ಣುಗಳನ್ನು, ನಮ್ಮ ಹೃದಯನ, ನಮ್ಮ ದೇಹದ ಅಂಗಾಂಗಗಳನ್ನು ದಾನ ಮಾಡ್ಬೋದು. ಆ ಒಂದು ಶಕ್ತಿ ಇರೋವಂಥದ್ದು ಪೀನಿಯಲ್ ಗ್ಲ್ಯಾಂಡು. ಅದೇ ಪೀನಿಯಲ್ ಗ್ಲ್ಯಾಂಡು ನಮ್ಮ ಥರ್ಡ್ ಐ ಅಂತೇಳಿ ತ್ರಿಕಾಲ ಜ್ಞಾನ ಕೊಡೋವಂಥ ಒಂದು ಶಕ್ತಿ ಇದೆ. ಅದೇನು ಮಾಡುತ್ತೆ ಅಂದರೆ ಅದಕ್ಕೊಂದು ಆರ್ಗನ್ ಕ್ಲಾಕ್ ಅಂತ ಇದೆ. ಆರ್ಗನ್ ಕ್ಲಾಕ್ ಅಂದರೆ ಪ್ರತಿಯೊಂದು ಅಂಗಾಂಗಕ್ಕೆ ಒಂದೊಂದು ಟೈಮ್ನ ನಿರ್ಧಾರ ಮಾಡಿದೆ. ಪ್ರತಿ 2 ಗಂಟೆಗೆ ಆ ಒಂದು ಅಂಗ ತನ್ನ ಶಕ್ತಿನ ಕಡಿಮೆ ಮಾಡ್ಕೊಳ್ಳುತ್ತೆ. ಆ 2 ಗಂಟೆ ಒಳಗಡೆ ನಮ್ಮ ದೇಹ ಬಹಳ ಅದ್ಭುತವಾಗಿ ಆ ಅಂಗದ ಮೂಲಕ ಕೆಲಸ ಮಾಡುತ್ತೆ. ಉದಾಹರಣೆಗೆ ತಗೊಳ್ಳೋದಾದ್ರೆ ಬೆಳಗಿನ ಜಾವ ನಾವು 3 ರಿಂದ 5 ಗಂಟೆವರೆಗೂ ವಾಕಿಂಗ್ ಮಾಡ್ತೀವಿ. ಯಾಕೆ ಅಂದರೆ ಆಗ ನಮ್ಮ ಲಂಗ್ಸ್ ಅಂದರೆ ನಮ್ಮ ಒಂದು ಉಸಿರಾಡುವಂತಹ ಒಂದು ಚೀಲ ಏನಿದೆಯೋ ಆ ಲಂಗ್ಸು ನಮಗೆ ಪುಪ್ಪುಸ ಅಂತ ನಾವೇನು ಕರಿತೀವೋ ಆ ಪುಪ್ಪುಸದಿಂದ ಗಾಳಿ ತೊಗೋತೀವಿ. ಆಗ ಎಲ್ಲರೂ ವಾಕಿಂಗ್ ಮಾಡ್ತೀವಿ. ಯಾಕೆಂದರೆ ಆಗ ಆ ಒಂದು ಅಂಗ ಅದ್ಭುತವಾಗಿ 2 ಗಂಟೆ ಕಾಲ ಕೆಲಸ ಮಾಡುತ್ತೆ. ಅದಾದಮೇಲೆ ನಾವು ಸ್ಟಮಕ್ ನಾವೇನು ಮಾಡ್ತೀವಿ, ಬ್ರೇಕ್ಫಾಸ್ಟ್ ತೊಗೋತೀವಿ 7 ರಿಂದ 9 ಗಂಟೆವರೆಗೆ. ಅದಕ್ಕೆ ಮುಂಚೆ ಲಾರ್ಜ್ ಇಂಟೆಸ್ಟೈನ್ ಅಂದರೆ ನಮ್ಮ ಒಂದು ದೊಡ್ಡ ಕರಳು, ನಾವೆಲ್ಲ ಟಾಯ್ಲೆಟ್ಸ್ಗೆ ಹೋಗುವಂಥ ಸಮಯ ಅದು. ಆವಾಗ ನಮಗೆ ಬೇಕೋ ಬೇಡವೋ ಅದು ಹೊರಗೆ ಬಂದೇ ಬರಬೇಕು. ಎಕ್ಸ್ಕ್ರಿಟರಿ ಟೈಮ್ ಅಂತ ಕರೀತಾರೆ ಅದನ್ನು. ಸ್ಟಮಕ್ ಅನ್ನೋದು
ಆಹಾರ ತಗೊಳ್ಳೋ ಅಂಥದ್ದು ಬೆಳಗಿನ ಜಾವ 7ರಿಂದ 9 ಗಂಟೆವರೆಗೂ ಅದಕ್ಕೆ ಒಂದು ಸಮಯ ನಿರ್ಧಾರ ಆಗಿರುತ್ತೆ. ಅದಾದಮೇಲೆ ಸ್ಪ್ಲೀನ್ ಅಂತ ಅನ್ನೋದು ನಮ್ಮ ದೇಹದೊಳಗಡೆ ಇರುವಂತಹ ಎಡಭಾಗದಲ್ಲಿರುವಂಥ ಒಂದು ಅಂಗ, ಅದು ರಕ್ತ ಉತ್ಪತ್ತಿ ಮಾಡೋ ಅಂಥದ್ದು. ಸೊ ಈ ಒಂದು ಸ್ಪ್ಲೀನ್ ಆದಮೇಲೆ ಹಾರ್ಟ್ ಅಂತ ಅನ್ನೋದು ನಮ್ಮ ಎದೆಯ ಭಾಗ, ಅದಕ್ಕೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಾವು ತಿಂದಂಥ ಆಹಾರ ಎಲ್ಲ ರಕ್ತ ಆಗಿರುತ್ತೆ, ಅದು ನಮ್ಮ ದೇಹಕ್ಕೆ ತಲುಪುತ್ತೆ. ಇದಾದಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀವಿ, ಅದು ನಮ್ಮ ಒಂದು ಹೊಟ್ಟೆಯಿಂದ ನಮ್ಮ ಒಂದು ಸಣ್ಣ ಕರಳಿಗೆ ಹೋಗುತ್ತೆ. ಅಲ್ಲಿ ರಕ್ತ ಎಲ್ಲ ಅಲ್ಲಿ ಸಹ ಆಹಾರ ಎಲ್ಲದನ್ನು ಪೂರ್ಣವಾಗಿ ಪಚನ ಆಗಿ ರಕ್ತ ಆಗೋದಕ್ಕೆ ಮತ್ತೆ ಅದು ಹೋಗುತ್ತೆ. ಹೀಗೆ ನಮ್ಮ ಒಂದು ಬಲಭಾಗದಲ್ಲಿರುವಂತಹ ಲಿವರ್ಗೆ ಹೋಗಿ ಅಲ್ಲಿ ಬ್ಲಾಡರೊಳಗೆ ಪಿತ್ತರಸ ಉತ್ಪತ್ತಿ ಆಗುತ್ತೆ, ಸಕ್ಕರೆನ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಅದಾದಮೇಲೆ ಪ್ರೋಟೀನ್ ಅಂದರೆ ನಾವು ತಿಂದಿರುವಂತಹ ಬೇಳೆ ಆಹಾರಗಳು ಇದೆಲ್ಲದನ್ನು ಸಸಾರಜನಕ ಪದಾರ್ಥಗಳೆಲ್ಲ ನಮ್ಮ ಒಂದು ಲಿವರ್ ಒಳಗಡೆ ಈ ವಿಷಯಗಳನ್ನೆಲ್ಲ ಆಚೆ ಕಳಿಸಿ ಬೇಕಾಗಿರೋದನ್ನು ಮಾತ್ರ ರಕ್ತಕ್ಕೆ ಕಳಿಸಿ ಅಲ್ಲಿಂದ ಮುಂದಕ್ಕೆ ನಮಗೆ ಬೇಡದಿರೋವಂಥದ್ದನ್ನು ನೀರಿನಂಶ ಇದ್ದರೆ ಕಿಡ್ನಿ ಮೂಲಕ ಯೂರಿನ್ ಮೂಲಕ ಆಚೆ ಬರುತ್ತೆ, ದೇಹದೊಳಗಡೆ ಬೆವರುತ್ತೆ, ಬೇಕಾದಷ್ಟು ಬಾಯೊಳಗಡೆ ಜೊಲ್ಲು ಇದರ ಎಲ್ಲ ನೀರಿನಂಶ ಹೋಗುತ್ತೆ ಆಚೆಗೆ. ಇದ್ರ ಜೊತೆಗೆ ನಮ್ಮ ಒಂದು ಟ್ರಿಪಲ್ ವಾರ್ಮ್ ಮತ್ತು ಪೆರಿಕಾರ್ಡಿಯಮ್ ಅನ್ನುವಂಥದ್ದು ನಮ್ಮ ಒಂದು ಅಲೋಪತಿ ಒಳಗಡೆ ಇದೆರಡೂ ಇಲ್ಲ, ಆದರೆ ಅಕ್ಯುಪ್ರೆಷರ್ ಒಳಗಿದೆ. ಇದು ಚೈನೀಸ್ ತತ್ವ. ಇದರ ಮೂಲಕ ನಮಗೇನಾಗುತ್ತೆ ಅಂದರೆ ಹಾರ್ಟು ಮತ್ತು ಲಂಗ್ಸ್ಗೆ, ಗಾಲ್ ಬ್ಲಾಡರ್ಗೆ ಅಂದರೆ ನಮ್ಮ ಪಿತ್ತರಸನ ನಮ್ಮ ದೇಹದ ಆಹಾರದ ಜೊತೆ ಸೇರಿಕೊಳ್ಳೋದಕ್ಕೆ ಮಧ್ಯರಾತ್ರಿ 19 ಗಂಟೆ ಅಂತಂದರೆ ಹೆಚ್ಚು ಕಡಿಮೆ 7 ಗಂಟೆಯಿಂದ ಹಿಡಿದು ಇದು 24 ಅಂದರೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಪೂರ್ಣವಾಗಿ ಇದು ಡೈಜೆಷನ್ ಒಳಗಡೆ ಉಳಿದಿರುತ್ತೆ. ಈ ಥರ ಆರ್ಗನ್ ಕ್ಲಾಕ್ ಅನ್ನೋದು ನಮ್ಮ ನಿಯಂತ್ರಣದಲ್ಲೇ ಇರೋಲ್ಲ. ಇದು ಇಮ್ಮೊಬೈಲ್ ಆಗಿ ನಾವು ಇರ್ತೀವಿ, ಆದರೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ನಾವು ನಿದ್ದೆ ಮಾಡ್ತಿದ್ರು ಇದು ಕೆಲಸ ಮಾಡ್ತಿರುತ್ತೆ. ನಾನೀಗಾಗಲೇ ಹೇಳಿದೆ ನಮ್ಮ ದೇಹದೊಳಗಡೆ 72,000 ನಾಡಿ ಇದೆ ಅಂತ. ಈಗ ತೋರಿಸ್ತಾ ಇರೋಂತಹ ಒಂದು ಚಿತ್ರ ಇದೆ, ಅದರೊಳಗಡೆ ಈ ನಾಡಿಗಳು ನಮ್ಮ ದೇಹದೊಳಗಡೆ ದೇಹದ ಮುಂಭಾಗ, ದೇಹದ ಪಕ್ಕದಲ್ಲಿ, ದೇಹದ ಹಿಂಭಾಗದಲ್ಲಿ, ತಲೆಯಿಂದ ಹಿಡಿದು ಕಾಲಿನ ಬೆರಳಿನ ತುದಿವರೆಗೂ ಕೂಡ ಇದು ಹರಡಿದೆ. 72,000 ನಾಡಿಯ ಒಂದು ಚಿತ್ರ. ಇಲ್ಲಿ ಒಂದೇನಾಗುತ್ತೆ ಅಂದರೆ ಈ ನಾಡಿಗಳಲ್ಲಿ ಹರಿಬೇಕಾಗಿರುವಂಥ ಚೈತನ್ಯ ಹರಿಲಿಲ್ಲ ಅಂದರೆ ನಮಗೆ ಕಾಯಿಲೆ ಗ್ಯಾರಂಟಿ ಬಂತು ಅಂತ ಅರ್ಥ. ಈ ಚೈತನ್ಯ ಹರಿವಿಕೆಗೆ ಅಡೆತಡೆ ಆಗದಂಗೆ ನಾವೇನು ಮಾಡ್ತೀವೋ ಅದಕ್ಕೆ ಒತ್ತಡ ಚಿಕಿತ್ಸೆ ಅಥವಾ ಅಕ್ಯುಪ್ರೆಷರ್ ಅಂತೀವಿ. ಅದು ಕೊಟ್ಟಿಟ್ಟಿಗೆ ಒತ್ತಡ ಕೊಟ್ಟಿಟ್ಟಿಗೆ ಈ ಒಂದು ನಾಡಿಗಳು ತನ್ನ ಪಾಡಕ್ಕೆ ತಾನು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಈ ರೋಗ ಬಂದಿದೆಯೋ ಇಲ್ವೋ ಅನ್ನೋದನ್ನು ಈಗಿನ ಕಾಲದೊಳಗಡೆ ಸಿಕ್ಕಾಪಟ್ಟೆ ಟೆಸ್ಟ್ಗಳು ಮಾಡಿ ಸಾವಿರಾರು ರೂಪಾಯಿ ಕಳ್ಕೊತೀವಿ. ಆದರೆ ಇಲ್ಲಿ ನಿದಾನ, ರೋಗ ನಿವಾರಣೆ ಎರಡೂ ಒಂದೇ ಸಮಯದಲ್ಲಿ ಒಂದೇ ಸತಿಗೆ ಕಂಡುಹಿಡಿಯೋಕ್ಕಾಗುತ್ತೆ. ಒಂದು ಜಾಗದೊಳಗಡೆ ನಾವು ಹಿಂಗೆ ಮುಟ್ಕೊಂಡ್ರೆ ನೋವು ಆದರೆ ಆ ನೋವು ಆಗಿರೋವಂಥ ಜಾಗ ಏನಿದೆ ಅಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ. ಮಾಮೂಲಾಗಿ ನಾವು ಎಲ್ಲೇ ಮುಟ್ಟಿದ್ರೂ ನಮಗೆ ನೋವು ಇರೋಲ್ಲ, ಯಾಕೋ ಈ ಜಾಗದಲ್ಲಿ ಮುಟ್ಕೊಂಡ್ರೆ ನೋವಿದೆಯಲ್ಲ ಅಂತ ನಮಗೊಂದು ಸತಿ ಅನ್ನಿಸ್ದಾಗ ಅದೇ ಜಾಗದೊಳಗೆ ಹೆಚ್ಚಿನ ಒತ್ತಡ ಕೊಟ್ಟರೆ ಯಾವಾಗ ನಮಗೆ ಇಲ್ಲಿ ತೊಂದರೆ ಇರೋದು ನಮಗೇನು ಗೊತ್ತಾಗದಿದ್ರು ಬೇಡ, ಅದು ಹೆಸರು ಬೇಡ, ಹಾರ್ಟ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು ಅಂತ ನಾವೇನೋ 108 ಹೆಸರು ಹೇಳೋದು ಬೇಡ. ಇಲ್ಲೇನೋ ನೋವಿದೆ, ಇಲ್ಲಿ ಒತ್ಕೊಳ್ಳೋಣ, ಇಲ್ಲಿರೋವಂಥ ನೋವು ಹೋಗೋವರೆಗೂ ಒತ್ತುತ್ತಾ ಇರೋಣ ಅಂತ ಅಂದುಕೊಂಡು ಒತ್ತಿದ್ರೆ ತಕ್ಷಣವೇ ನಮಗಿರುವಂತಹ ಒಂದು ರೋಗ ನಿವಾರಣೆ ಆಗುತ್ತೆ. ಸೊ ಈ ಥರ ನಾವು ಈ ಚೈತನ್ಯ ಶಕ್ತಿನ ನಮ್ಮ ದೇಹದೊಳಗೆ ಹರಿಯೋದಕ್ಕೆ ನಾವು ಒತ್ತಡ ಚಿಕಿತ್ಸೆನ ಉಪಯೋಗ ಮಾಡಬೇಕಾಗತ್ತೆ.